ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಗಸಗಸೆ ಪಾಯಸ. ಒಂದೊಳ್ಳೆ ಹೆಲ್ತಿ ರೆಸಿಪಿ. ಗಸಗಸೆ ಪಾಯಸ ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೆಂದು ನೋಡ್ಕೊಳ್ಳೋಣ. ಈಗ ಫಸ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ ಬೆಲ್ಲ. ಕೊಬ್ಬರಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಆಗಬೇಕು. ಅದಾದಮೇಲೆ ಬೆಲ್ಲ ತೊಗೊಂಡು ಕೆಚ್ಕೊಂಬಿಡಿ, ಪುಡಿ ಮಾಡ್ಕೊಳ್ಳಿ. ಅದನ್ನ ಇವಾಗ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳಿ, ಆಮೇಲೆ ಗೋಡಂಬಿ ಹಾಕ್ಕೊಳ್ಳಿ, ಆಮೇಲೆ ಏಲಕ್ಕಿ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಅದು ಹಾಲು ಬರಬೇಕು, ಆ ಥರ ರುಬ್ಕೋಬೇಕು ಕೊಬ್ಬರಿನ, ಅವಾಗ ಚೆನ್ನಾಗಿರುತ್ತೆ. ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಎಷ್ಟು ನೀರು ಹಾಕಬೇಕು ಅಂತೆಲ್ಲ. ನೀರು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಮೇಲೆ ಇಡೋಣ. ಇವಾಗ ಸ್ಟವ್ ಮೇಲೆ ಅದು ಸ್ವಲ್ಪ ಹೊತ್ತಾಗಲಿ, ಒಂದು ಚೂರು ಕುದಿ ಬರಲಿ, ಆಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು. ನಿಮ್ಮ ಮನೇಲಿ ಜಾಸ್ತಿ ಸ್ವೀಟ್ ಬೇಕಂದವ್ರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದವ್ರು ಕಡಿಮೆ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕಿಲ್ಲ ಅಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಬೆಲ್ಲ ಹಾಕಿದ್ಮೇಲೆ ತಿರುಗಿಸ್ಬೇಕು. ನೋಡಿ, ಕುದೀತಾ ಇದೆ, ಹಂಗೆ ಉಕ್ಕಿ ಮೇಲೆ ಬರುತ್ತೆ. ಅವಾಗ ಕುದ್ದಿ ಈ ಥರ ಬರಬೇಕು. ಇಷ್ಟು ಬಂದಿದೆ ಅಂದರೆ ಆಗಿದೆ ಅಂತ. ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ. ತುಪ್ಪ ಬಿಸಿ ಆದಮೇಲೆ ಒಂದು 4 ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಇರೋಣ. ಆಮೇಲೆ ಬೌಲ್ಗೆ ಹಾಕ್ಕೊಳ್ಳೋಣ. ಅಷ್ಟೇ, ಬೌಲ್ಗೆ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬೇಕು. ತಿರುಗಿಸಿದಾದ್ಮೇಲೆ ಗಸಗಸೆ ಪಾಯಸ ರೆಡಿ. ಇವಾಗ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಒಳ್ಳೆ ಗಸಗಸೆ ಪಾಯಸ ಚೆನ್ನಾಗಿರುತ್ತೆ, ಒಳ್ಳೆ ಹೆಲ್ತಿ ಪಾಯಸ ಇದು.